ವೆಲ್ಕಮ್ ಬ್ಯಾಕ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. 50 ಸಬ್ಸ್ಕ್ರೈಬರ್ ಆಲ್ರೆಡಿ ದಾಟಿದ್ದೀನಿ. ಚಿಕ್ಕದಿದೆ, ಬಟ್ ಐ ಆಮ್ ಸೋ ಹ್ಯಾಪಿ. ಎಕ್ನಾಲೇಜ್ ಮಾಡೋದು ಇಂಪಾರ್ಟೆಂಟ್, ಸೊ ಎಕ್ನಾಲೇಜ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸೆಲ್ಫ್ಲೆಸ್ಲಿ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇವತ್ತು ನಾವು ಐಕೆಗೆ ಹೋಗ್ತಾ ಇದ್ದೀವಿ. ಐಕೆಲಿಂತ 1 ತಿಂಗಳ ಹಿಂದೆ ನಾನು ಫುಡ್ ಸ್ಟೋರೇಜ್ ಆರ್ಡರ್ ಮಾಡಿದ್ದೆ. ಸ್ಟಡಿ ಇದೆ, ಚೆನ್ನಾಗಿದೆ. ಬಟ್ ಆನ್ಲೈನ್ ಆರ್ಡರ್ ಮಾಡಿದ್ರೆ ಆಲ್ಮೋಸ್ಟ್ 1 ತಿಂಗಳಾಯಿತು ಅದನ್ನು ಡೆಲಿವರ್ ಮಾಡೋಕ್ಕೆ. ಸೊ ಮತ್ತಿಷ್ಟು ಬೇಕಾಗಿತ್ತು ಸೆಟ್ ನನಗೆ. ಸೊ ಡೈರೆಕ್ಟ್ಲಿ ಐಕೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವಾಗ ಐಕೆಗೆ ಹೋಗ್ತಾ ಇದ್ದೀವಿ. ಐಕೆಗೆ ಹೋಗೋಕ್ಕಿಂತ ಮುಂಚೆ ಹೋಮ್ ಡಿಪೋಟ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಥಿಂಗ್ಸ್ ಬೇಕಾಗಿದೆ. ಅವನು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾನೆ. ಅದು ಯಾವ್ದು ಪ್ರಾಜೆಕ್ಟ್ ಅಂತ ಆಮೇಲೆ ಹೇಳ್ತೀನಿ, ಬಿಕಾಸ್ ಈಗ ಡಿಸ್ಕ್ಲೋಸ್ ಮಾಡಲ್ಲ. ಆಮೇಲೆ ಅವ್ರು ಮಾಡ್ತಾ ಇದ್ರೆ ಅದು ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಅದಕ್ಕೆ ರಿಲೇಟೆಡ್ ಸ್ವಲ್ಪ ಥಿಂಗ್ಸ್ ಬೇಕಾಗಿದೆ. ಸೊ ಹೋಮ್ ಡಿಪೋಟ್ನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಂದೀವಿ. ಸೊ ಅದರಾದ್ಮೇಲೆ ಐಕೆಗೆ ಹೋಗ್ತೀವಿ. ಸೊ ನೀವು ಬನ್ನಿ ನಮ್ಮ ಜೊತೆ ಹೋಗೋಣ. ಸೊ ಲೆಟ್ಸ್ ಗೋ. ಸೊ ಹೋಮ್ ಡಿಪೋಟ್ ಅಂದರೆ ಏನಂತ ಒಂದು ಬೇಸಿಕ್ ಐಡಿಯಾ ಹೇಳ್ತೀನಿ. ಹೋಮ್ ಡಿಪೋಟ್ ಈಸ್ ದ ಲಾರ್ಜೆಸ್ಟ್ ಹೋಮ್ ಇಂಪ್ರೂವ್ಮೆಂಟ್ ರಿಟೇಲರ್ in the United States, supplying tools, construction products and services. So home depot ನಲ್ಲಿ ಬೇಸಿಕ್ಲಿ ಒಂದು ಮನೆ ಕಟ್ಟಕ್ಕೆ ಅಥವಾ ಒಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಎಲ್ಲ ನಿಮಗೆ ಆ ಸಪ್ಲೈಸ್ ಇಲ್ಲೆಲ್ಲ ಸಿಗುತ್ತೆ. ಸೊ ಐಟಮ್ಸ್ ತೊಗೊಂಡಿದ್ದಾಯ್ತು. ಇವಾಗ ನೆಕ್ಸ್ಟ್ ಐಕೆಗೆ ಹೋಗೋಣ, ಬನ್ನಿ. ಸೊ ಇದು ಡೌನ್ ಟೌನ್ ಸ್ಯಾನ್ ಹೋಸೆ. ಇಲ್ಲಷ್ಟೇ ನಿಮಗೆ ಮಾತ್ರ ಕಾಣಿಸ್ಬೋದು ಹೈ ರೈಸ್ ಬಿಲ್ಡಿಂಗ್. ಬೇರೆ ಕಡೆ ನಾರ್ಮಲಿ ನಮ್ಮದು ಸ್ಯಾನ್ ಹೋಸೆ ಏರಿಯಾನಲ್ಲಿ ಕಾಣಿಸೋದಿಲ್ಲ. ಆ್ಯಂಡ್ ಕುಪ್ಪಟಿನೂ ಅಲ್ಲಿ ಕೂಡ ಕಾಣಿಸೋದಿಲ್ಲ, ಯಾಕಂತಂದರೆ ಅರ್ತ್ ಕ್ವಿಕ್ ಝೋನ್ ಇದೆ. ಆ್ಯಂಡ್ ಸಮ್ ಪೀಪಲ್ ಅಲೌ ಬಿ ಮಾಡೋಂಗಿಲ್ಲ ಬಿಲ್ಡಿಂಗ್ ಹೈ ರೈಸ್ ಕಟ್ಟೋಕ್ಕೆ, ಅವ್ರದ್ದು ಪ್ರಿಫರೆನ್ಸ್ ಮೇಲೆ. ಆನ್ ದಿ ವೇ ನಾಸಾ ಸೆಂಟರ್ ಕೂಡ ಕಾಣಿಸ್ತು ನಮಗೆ. ಸೊ ಹ್ಯಾಪಿ ಟು ಸಿ. ಸೊ ಗಾಯ್ಸ್, ಐಕೆಗೆ ಬಂದೀವಿ. ಫುಡ್ ಸ್ಟೋರೇಜ್ ಸೆಕ್ಷನ್ ಹತ್ರ ಇದ್ದೀವಿ ಇವಾಗ. ಸೊ ಬನ್ನಿ ನೋಡೋಣ. ಇದೆಲ್ಲ ಫುಡ್ ಸ್ಟೋರೇಜ್ ಸೆಕ್ಷನ್. Okay, IKEA is a Dutch-based Swedish multinational company which design and sells ready-to-assemble furniture, kitchen appliances and home accessories. And if I'm not wrong, IKEA ಎಲ್ಲ ಕಂಟ್ರೀಸ್ನಾಗ ಅವೈಲೇಬಲ್ ಇದೆ. ಆ್ಯಕ್ಚುಲಿ ಇದು ಹುಡುಕಾಡ್ತಾ ಇದ್ದೆ ನಾನು. ಇವೇ ಫುಡ್ ಸ್ಟೋರೇಜ್ ಚೆನ್ನಾಗಿದೆ, ಸ್ಟಡಿ ಆಗಿದೆ, ಕ್ಯೂಟ್ ಆಗಿದೆ. ಬಾ. ಓಕೆ, ಅದರಲ್ಲಿ ಈ ಥರ ಚಿಕ್ಕದ ಬಾಕ್ಸ್ ಕೂಡ ಇದೆ. ಆಮೇಲೆ ಈ ಥರ ಫುಲ್ ದೊಡ್ಡದ ಬಾಕ್ಸ್ ಕೂಡ ಇದೆ. ಏನು ನೋಡಕತ್ತಿ? ಇದು ಟರ್ಮರಿಕ್ ಅಥವಾ ಚಿಲ್ಲಿ ಹಾಕ್ಲಿಕ್ಕೆ. ನೀ ಅಡುಗೆ ಮಾಡ್ತಿ? ಅಡುಗೆ ಮಾಡ್ತಿ? ಜೋಕ್ ಆಫ್ ದಿ ಡೇ. ಏನೂ ಅಡುಗೆ ಮಾಡಲ್ಲ, ಆದರೂ ಫ್ಯಾನ್ಸಿ ಐಟಮ್ ಬೇಕು, ಹೌದಲ್ಲ? ಚಂದ ಕಾಣುತ್ತೆ ನೋಡಿ. ಅದೇ ಚಂದ ಕಾಣುತ್ತೆ ಅಂತ ತಗೊಳ್ಳೋದು. ಇವಾಗ ಇವೆಲ್ಲ ತೊಗೊಂಡಿದ್ದಾಯಿತು. ಒಂದು ಬಿಗ್ ಸೈಜ್ ಇದೆ, ಆಮೇಲೆ ಚಿಕ್ಕದಿದೆ. ಅದರೊಳಗೆ ಇನ್ನೊಂದು ಇದು 4 ಪಾಟಿಂದ ಇದು ಚಲೋ ಅದ. ಜಾಸ್ತಿ ಜಾಗ ಬೇಕಾಗುತ್ತೆ, ಜಾಸ್ತಿ ಇದೆ. ಸೊ ಡಿಸೈಡ್ ಮಾಡಕತ್ತೀವಿ. ಶರಣ್ ಹೇಳತ್ತನ ಇದು ಪ್ಲಾಸ್ಟಿಕ್ದು ಮುಚ್ಚಳ ತೊಗೊಳಮ್ಮಿ ಅಂತ. ಬಟ್ ನಾ ಹೇಳತ್ತೀನಿ ಇದು ತೊಗೋಬೇಕಂತ. ಸೊ ಡಿಸೈಡ್ ಮಾಡಿರ್ದಾಗಿದ್ದೀವಿ ಯಾವ ತೊಗೊಳಮ್ಮ. ಪ್ಲಾಸ್ಟಿಕ್ 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 ಪ್ಲಾಸ್ಟಿಕ್. ನಾ ಇದೇ ತೊಗೊಳ್ತೀನಿ. ವುಡನೇ ಇಷ್ಟ ಆಗ್ಲತ್ತ ನಂಗೆ. ಆಯ್ತು, ನೀ ಹೇಳಿದೆ ಆಗ್ಲತ್ತ. I will go with wooden. Okay? Done.
ಸೊ ಇದು ಒಂದು ಇನ್ನೊಂದು ತೊಗೊಳೋಣ. ಇದು ಐ ಥಿಂಕ್ ಇಲ್ಲಿ ಕೆಳಗಿನ ತೊಗೋಬೇಕು ಅನಿಸ್ತೈತಲ್ಲ. ಯಾವುದು? ಇದು ಉಡನ್ ಅಲ್ಲ ನಿನ್ನ ಬಾಜುನೇ ಅದ ನೋಡಿಕ. ಯು ಕ್ಯಾನ್ ಬೈ ಟೇಕ್ ಇಟ್ ಫ್ರಮ್ ಬಿಲೋ ಲೈಕ್ ಓಪನ್ ದಿಸ್ ಒನ್. ಇದಕ್ಕೆ ಸಪ್ರೇಟ್ ಪ್ರೈಸ್ ಇದೆ. ಆಮೇಲೆ ಕೆಳಗಿನ ಬಾಕ್ಸಿಗೂ ಸಪ್ರೇಟ್ ಪ್ರೈಸ್ ಇದೆ. ಸೊ ಇದು ಬಂದುಬಿಟ್ಟು ಇದಕ್ಕೆ ಎಷ್ಟು ಪ್ರೈಸ್ ಇದೆ ಅಂದರೆ ಇದಕ್ಕೆ ಎಷ್ಟು? 4. ಓಕೆ, ಇದು ವುಡನ್ ಬರೀ ಇದು ಕ್ಯಾಪಿಗೆ ಅಷ್ಟೇ $4 ಇದೆ. ಅಲ್ಲಿದಲ್ಲ ಅದು ಇದನ್ನು ಅದು ತೆಗಿಯೋದು ಅದರ ಹಿಂದೆ ಬನ್ನಿ. 2 ನೋಡಿ. ಓಕೆ, ಇದಕ್ಕೆ $3. ಸೊ ಎರಡು ಸೇರಿ $7 ಆಯಿತು. ಸೊ ಎರಡಿರಲಿಲ್ಲ ಇವರು ವುಡನ್ದು. ನಾನು ಬೇಕಾಯ್ತಂದ್ರೆ ಆಮೇಲೆ ತಂದು ತೊಗೊಂಡ್ರಾಯ್ತು. ಇವಾಗ ಸದ್ಯಕ್ಕೆ 2 ಸಾಕು ಅನ್ನಿಸ್ತಾವೆ. ಓಕೆ ನೋಡಿ. ಓಕೆ, ಇವಾಗ ಸ್ಟೋರೇಜ್ದು ಫುಡ್ ಸ್ಟೋರೇಜ್ ಅಂತೂ ತೊಗೊಂಡಿದ್ದಾಯಿತು. ಸೊ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಮಾಸ್ಕ್ ಹಾಕ್ಕೋಬೇಕು. ಹಿಡಿದು ಹಾಕ್ಕೊಳ್ತೀನಿ ಮಾಸ್ಕ್. ಫರ್ನಿಚರ್ ಕಡೆ ಹೋಗೋಣ ನೋಡಿ. ಫರ್ನಿಚರ್ ನೋಡೋಣ. ಓಕೆ, ಇದು ಪ್ಲೇಟ್ಸ್ ಇಡೋಕ್ಕೆ ಈ ಥರ ರ್ಯಾಕ್ಸ್ ತೊಗೊಂಡಿದ್ದೀನಿ. ಇಲ್ಲಿದೆ ಅದು. ಸೊ ಪ್ಲೇಟ್ಸ್ ಇಡೋಕ್ಕೆ ಈ ಥರ ರ್ಯಾಕ್ಸ್ ತೊಗೊಂಡ್ರೆ ನೋಡಿ ಆ ಥರ ಡಿಸ್ಪ್ಲೇನಾಗಿದೆ ನೋಡಿ. ಆ ಥರ ಪ್ಲೇಟ್ಸ್ ಇಡ್ಬೋದು, ಹ್ಯಾಸಲ್ ಇರಲ್ಲ. ಬಾತ್ರೂಮ್ನಾಗ ಯಾವ ಥರ ಡೆಕೋರ್ ಇರಬೇಕಂತ ಇಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ ನೋಡಿ. ಲೈಟಿಂಗ್ಸ್ ನೋಡಿದ್ರೆ ಒಳ್ಳೆ ದೀಪಾವಳಿ ಫೀಲಿಂಗ್ ಕೊಡ್ತಾ ಇದೆ ನನಗಂತೂ. ಸೊ ಇಲ್ಲೆಲ್ಲ ಕ್ಯಾಂಡಲ್ಸ್ ಸಿಗುತ್ತೆ ಈ ಥರ. ಎಷ್ಟು ಬ್ಯೂಟಿಫುಲ್ ಆಗುತ್ತೆ. ಈ ಥರ ಲ್ಯಾಂಪ್ ಕ್ಯಾಂಡಲ್ ಸಿಗುತ್ತೆ. ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರಿಗೆ.
ಅಲ್ಲೆಲ್ಲ ಫರ್ನಿಚರ್ ಅದ, ಫರ್ನಿಚರ್ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಎಕ್ಸ್ಪ್ಲೋರ್. ಅದೇ ಈ ಥರ ಡಿಸ್ಪ್ಲೇ ಮಾಡಿ ಇಡೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ. ಅಟ್ಲೀಸ್ಟ್ ನಮಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಓಕೆ, ನಮ್ಮ ಮನೇಲೂ ಈ ಥರ ಹಿಂಗೆ ಸೆಟಪ್ ಮಾಡ್ಬೋದು ಈ ಥರ ಅಂತ ಅಂದ್ಕೊಂಡು. ಸೊ ಇಟ್ಸ್ ಅ ಗುಡ್ ಐಡಿಯಾ. ಸೊ ಅದಕ್ಕೆ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಆಮೇಲೆ ಐಡಿಯಾಸ್ ಕಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ನಿಮ್ಮ ಮನೆಗೆ ಅಪ್ಲೈ ಮಾಡಬೇಕು. ಇವಾಗ ಬಂದ್ವಿ ಫರ್ನಿಚರ್ ಸೆಕ್ಷನ್ಗೆ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಮ್ಮನೆಗೂ ಒಂದು ತೊಗೊಳೋದಿದೆ ಫರ್ನಿಚರ್, ಅದೇ ನೋಡ್ತಾ ಇದ್ದೀವಿ ಪ್ರೈಸ್ ಆ್ಯಂಡ್ ಎವ್ರಿಥಿಂಗ್. ಸೆಟ್ ಆದರೆ ಇವತ್ತೇ ಬಾಯ್ ಮಾಡ್ತೀವಿ. ಹೆಂಗಿದೆ? No, it is not that good feel actually. ಓಕೆ, ನಮಗೆ ಈ ಸೋಫಾ ಇಷ್ಟ ಆಗಿತ್ತು ಇದು, ಬಟ್ ಇದು ಟೆಂಪ್ರರ್ಲಿ ಓವರ್ ಸೋಲ್ಡ್, ಅಂದರೆ ಜಾಸ್ತಿ ಸೋಲ್ಡ್ ಆಗಿ ಇದು ಸ್ಟಾಕ್ನಲ್ಲೇ ಇಲ್ಲ. $399ಗೆ. ಆಮೇಲೆ ಇದೊಂದು ಇಷ್ಟ ಆಗಿತ್ತು, ಮ್ಯಾಲಿನ್ ಕ್ರೀಮಿಶ್, ಅದು ಕೂಡ ಟೆಂಪ್ರರ್ಲಿ ಓವರ್ ಸೋಲ್ಡ್, ಅಂದರೆ ಜಾಸ್ತಿ ಇದನ್ನು ಕಸ್ಟಮರ್ ತೊಗೊಳ್ತಾ ಇರ್ತಾರೆ. ಸೊ ಇವಾಗ ಇಲ್ಲ ಅದು ಸ್ಟಾಕ್ನಾಗೆ, ಆ್ಯಂಡ್ ಕೋವಿಡ್ಗೋಸ್ಕರ ಸ್ಟಾಕ್ನಲ್ಲೂ ಇಲ್ಲ, ಅವ್ರು ಡೆಲಿವರ್ ಮಾಡಲ್ಲಂತೆ. ಸೊ ನೋಡಿ, $599 ಇದ್ದಿದ್ದು $299 ಕೊಡ್ತಾ ಇದ್ದಾರೆ. ಇದೊಂದು ಮತ್ತು ಇವೆರಡು ಇಷ್ಟ ಆಗಿತ್ತು, ಬಟ್ ಅವೆರಡೂ ಇಲ್ಲ. ಸೊ ತೊಗೊಳ್ತಾ ಇಲ್ಲ ಇವಾಗ, ನೋಡೋಣ ನೆಕ್ಸ್ಟ್. ಸೊ ಗಾಯ್ಸ್, ಇವತ್ತಿಗೆ ಇಷ್ಟೇ. ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಹೋಪ್ ನಿಮಗಿದು ಆಯ್ಕೆಯಾದ ಶಾಪಿಂಗ್ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್, ಬಾಯ್ ಬಾಯ್.